ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ 20 ದಿನಗಳಿಂದ ನಿರಂತರವಾಗಿ ಬೆಂಬಿದ್ದಿದ್ದಾರೆ ಸಲಾಹುದ್ದೀನ್ ಚೌಧರಿ. ಈ ನಕಲಿ ಗಾಂಧಿ ಮನೆತನಕ್ಕೆ ಯಾಕೋ ವಕ್ರದೃಷ್ಟಿಯಾಗಿದೆ ಅಂತ ಕಾಣ್ತಾ ಇದೆ. ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಇಷ್ಟು ದಿವಸ ತಟಸ್ಥ ಆಗಿದ್ದವರು ಕೇಸ್ ಮೇಲೆ ಕೇಸ್ ಹಾಕಿಸ್ತಾ ಇದ್ದಾರೆ. ಸತ್ಯವನ್ನು ಹೊರಗಡೆ ತರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಮತ್ತೊಂದು ಕಡೆ ಇಷ್ಟು ದಿವಸ ಕೋರ್ಟಿನಲ್ಲಿ ಧೂಳು ಹಿಡಿತಾ ಕೂತಿದ್ದಂಥ ಫೈಲು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅಕ್ಟೋಬರ್ನಲ್ಲಿ ವಿಚಾರಣೆಗೆ ಬರಲಿದೆ. ಈ ಮಧ್ಯೆ ಯಾವಾಗ ಬಾಂಗ್ಲಾದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ದಂಗೆ ಶುರುವಾಗುತ್ತೋ, ಯಾವಾಗ ಇದರ ಹಿಂದೆ ಜಿಯಾ ಅವರ ಮಗ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೋ, ಅಲ್ಲಿ ರಾಹುಲ್ ಗಾಂಧಿ ಹೋಗಿದ್ದರು ಅನ್ನುವಂಥ ಸತ್ಯ ಗೊತ್ತಾಗುತ್ತೋ, ಅಲ್ಲಿಯ ಬ್ಲಿಡ್ಜ್ ಪತ್ರಿಕೆಯ ಸಂಪಾದಕರಂಥ ಸಲಾಹುದ್ದೀನ್ ಶೋಯಬ್ ಚೌಧರಿ ದಿನಕ್ಕೊಂದರಂತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮತ್ತು ಈ ಗಾಂಧಿ ಕುಟುಂಬದ ಒಂದೊಂದೇ ವಿಷಯಗಳನ್ನು ಹೊರಗಡೆ ಎಳೀತಾ ಇದ್ದಾರೆ. ಎಲ್ಲಿಯ ಮಟ್ಟಿಗೆ ಈಗ ಹೋಗಿದ್ದಾರೆ ಅಂದರೆ, ಈಗ ಅವರು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಪತ್ರವನ್ನು ಬರೀತಾರೆ. ಪತ್ರ ಬರೆದು ಒಂದೊಂದೇ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮೊದಲು ಇವರು ನೇರವಾಗಿ ರಾಹುಲ್ ಗಾಂಧಿಗೆ ಪ್ರಶ್ನೆಗಳನ್ನು ಕೇಳಿದರು. ಅದಾದಮೇಲೆ ಸೋನಿಯಾ ಗಾಂಧಿ ಅವರಿಗೆ ಪ್ರಶ್ನೆಯನ್ನು ಕೇಳಿದರು. ಸಮಯದ ಗಡುವನ್ನು ಹಾಕಿದರು. ಇಷ್ಟು ದಿವಸದೊಳಗೆ ನೀವು ಉತ್ತರ ಕೊಡಿ, ಇಲ್ಲದೆ ಹೋದ್ರೆ ನಾನು ಎಲ್ಲವನ್ನು ಬಹಿರಂಗಗೊಳಿಸ್ತೇನೆ ಅಂದರು. ಯಾವುದಕ್ಕೂ ಕಾಂಗ್ರೆಸ್ ಪಾಳಯದಿಂದ ಒಂದೇ ಒಂದು ಉತ್ತರವೂ ಬರಲಿಲ್ಲ. ಚಕಾರ ಶಬ್ದವನ್ನು ಅವರು ಎತ್ತಲಿಲ್ಲ. ಕರಟಕ ದಮನಕಗಳಂತೂ ಇದು ನಮಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಜಾಣ ಮೌನವನ್ನು ಮೆರೆದರು ಕೆ ಸಿ ವೇಣುಗೋಪಾಲು, ಜಯರಾಮ್ ರಮೇಶು. ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರು ಟ್ವೀಟ್ ಮಾಡುವಂಥ ಮನುಷ್ಯ ಇದರ ಕುರಿತು ಎಲ್ಲಿಯೂ ಒಂದೇ ಒಂದು ಶಬ್ದವನ್ನು ಆಡಲಿಲ್ಲ, ಖಂಡಿಸಲೂ ಇಲ್ಲ, ಸುಳ್ಳು ಅಂತೂ ಹೇಳಲಿಲ್ಲ, ಸತ್ಯ ಅಂತೂ ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಈಗ ಅದೇ ಸಲಾಹುದ್ದೀನ್ ಚೌಧರಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದ ನಕಲನ್ನು ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ. ಪ್ರಶ್ನೆಗಳೇನು ಅಂತ ಕೇಳೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಕರಣ ಇದು. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಇವತ್ತೆಲ್ಲ ನಾಳೆ ಸತ್ಯ ಹೊರಗಡೆ ಬರುತ್ತೆ ಅಂತ ನನಗಂತೂ ಖಚಿತ ಅನ್ನಿಸ್ತಾ ಇದೆ. ಏಕೆಂದರೆ ಆ ಮಟ್ಟಿನ ಕಾರ್ಯಾಚರಣೆ ನಡೀತಾ ಇದೆ. ಈ ಸಲಾಹುದ್ದೀನ್ ಇದಾರಲ್ಲ, ಅವರು ಹಲವಾರು ಮೀಡಿಯಾಗಳಿಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ರಾಷ್ಟ್ರೀಯ ವಾಹಿನಿಗಳಲ್ಲಿ ಮಾತಾಡ್ತಾ ಇದ್ದಾರೆ, ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ಆತನ ದಾರ್ಷ್ಟ್ಯವನ್ನು ನೋಡಿ, ಆತನ ದಿಟ್ಟತನವನ್ನು ನೋಡಿ ಈತ ಅಷ್ಟು ಸುಲಭಕ್ಕೆ ಬಿಡಲ್ಲ ಅಂತ ನನಗನ್ನಿಸ್ತಾ ಇದೆ. ನೋಡಿ, ಹೆಸರು ಸಲಾಹುದ್ದೀನ್ ಶೋಯಬ್ ಚೌಧರಿ. ಅವರು ಗೋಕುಲಾಷ್ಟಮಿಯ ಸಂದರ್ಭದಲ್ಲಿ ಭಾರತದ ಹಿಂದೂಗಳಿಗೆ ಶುಭಾಶಯವನ್ನು ಕೋರಿದ್ದಾರೆ. ನಮ್ಮ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ನಮ್ಮ ಗೋಕುಲಾಷ್ಟಮಿ ನೆನಪಾಗೋದಿಲ್ಲ, ಕೃಷ್ಣ ಜನ್ಮಾಷ್ಟಮಿ ನೆನಪಾಗೋದಿಲ್ಲ. ಇದೊಂದು ದೊಡ್ಡ ಪವಿತ್ರ ಹಬ್ಬ, ಭಾರತೀಯರೆಲ್ಲರೂ ಅತ್ಯಂತ ಸಂಭ್ರಮದಿಂದ ಆಚರಿಸೋದು ಅಂತ ನೆನಪಾಗೋದಿಲ್ಲ. ಆದರೆ ಸಲಾಹುದ್ದೀನ್ ಚೌಧರಿ ಅನ್ನುವಂಥ ಬಾಂಗ್ಲಾದೇಶದ ಒಬ್ಬ ಪತ್ರಕರ್ತನಿಗೆ ಭಾರತೀಯ ಹಿಂದೂಗಳ ಬಗ್ಗೆ, ಅವರ ಹಬ್ಬದ ಬಗ್ಗೆ ಒಂದು ಪ್ರೀತಿ ಇದೆ, ಅವರಿಗೆ ಶುಭಾಶಯ ಕೋರಬೇಕು ಅನ್ನುವಂಥ ಸಂವೇದನಾಶೀಲತೆ ಇದೆ. ಇರಲಿ, ಅವರವರ ಪಾಡಿಗೆ ಅವರವ್ರನ್ನ ಬಿಟ್ಟು ನಡೆದಿರುವಂಥ ವಿದ್ಯಮಾನವನ್ನು ನೋಡೋಣ. ಈತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಕೇಳಿದ ಪ್ರಶ್ನೆಗಳೇನು? ಈತ ಮೊದಲೇ ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ ರೌಲ್ ವಿನ್ಸಿ ಅನ್ನುವಂಥ ಒಬ್ಬ ವ್ಯಕ್ತಿ, ವಿದ್ಯಾರ್ಥಿ ಓದ್ತಾ ಇದ್ರಲ್ಲ, ಅವರು ಯಾವ ರಾಷ್ಟ್ರೀಯ? ಆತ ಬ್ರಿಟಿಷ್ ಪ್ರಜೆಯ ಅಥವಾ ಇಟಾಲಿಯನ್ ಪ್ರಜೆಯ? ದಯವಿಟ್ಟು ನಮಗೆ ತಿಳಿಸಿ. ಎರಡನೇ ಪ್ರಶ್ನೆ, ಈ ರೌಲ್ ವಿನ್ಸಿಯ ತಂದೆ ತಾಯಿಯ ಹೆಸರೇನು? ಯಾಕೆ ಈ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ ಅಂದರೆ, ನಮಗೆ ನಂಬಲು ಸಾಧ್ಯವೇ ಇರಲಾರದಂಥ ಹೆಸರುಗಳು ಗೋಚರ ಆಗ್ತಾ ಇದ್ದಾವೆ. ಒಂದು ಕಡೆ ಹೇಳ್ತಾರೆ ಇಟಲಿ ತಂದೆ ಅಂತ ಹೇಳ್ತಾರೆ, ತಾಯಿ ಹೆಸರು ಆಂಟೋನಿಯಾ ಅಲ್ಬಿನಾ ಮೈನೋ ಎನ್ನುವಂಥ ಇಟಲಿಯ ತಾಯಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ರಾಹುಲ್ ವಿನ್ಸಿಯ ತಂದೆ ತಾಯಿಯ ಹೆಸರೇನು ಅನ್ನೋದು ನಮ್ಗೆ ತಿಳಿಸಿ. ಮೂರನೇ ಪ್ರಶ್ನೆ, ಈತ ವಿದ್ಯಾರ್ಥಿಯಾಗಿದ್ದಾಗ ಯಾವ ವಿಳಾಸವನ್ನು ಅಲ್ಲಿ ನಿಮ್ಮ ಕಾಲೇಜ್ ರಿಜಿಸ್ಟ್ರಲ್ಲಿ ಕೊಟ್ಟಿದ್ದರು, ಅದರ ಕುರಿತು ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಈ ಟ್ವಿಟರನ್ನು ಹಾಕಿದ ತಕ್ಷಣ ಸುಬ್ರಹ್ಮಣ್ಯನ್ ಸ್ವಾಮಿ ಕೆಳಗಡೆ ಉತ್ತರ ಕೊಟ್ಟಿದ್ದಾರೆ. ಅವರೇನಂತ ಹೇಳಿದ್ದಾರೆ ಅಂದರೆ, ಎಲ್ಲ ಕೇಳಿದ್ರಿ, ಈತ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನ ಫೇಲ್ ಆಗಿದ್ದಾನ ಅದನ್ನು ಒಂದು ಕೇಳಿಬಿಡಿ ಅಂತ ಅವರು ಕುಹಕವನ್ನು ಆಡಿದ್ದಾರೆ. ಈ ಮಧ್ಯೆ ಈತನ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೇಳಿಕೊಂಡು ಅದೇ ಯೂನಿವರ್ಸಿಟಿಯ ದ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆಫೀಸ್ ಆಫ್ ದ ಯೂನಿವರ್ಸಿಟಿ ಆಫ್ ಕ್ಯಾಂಬ್ರಿಡ್ಜ್ಗೆ ಒಂದು ಪತ್ರವನ್ನು ಬರೆದಿರ್ತಾರೆ ಈ ಸಲಾಹುದ್ದೀನ್ ಚೌಧರಿ. ದ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆಫ್ ಆಫೀಸ್ ಆಫ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅಂದರೆ ಇನ್ಫಾರ್ಮೇಷನ್ನಿನ ಸ್ವಾತಂತ್ರ್ಯ ಇರುವುದು ಅಂತ. ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆಫೀಸ್ ಆಫ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅಂತಂದರೆ ನಿಮಗೆ ಎಲ್ಲ ದಾಖಲೆಗಳನ್ನು ಪಡೆಯ, ನಮ್ಮೆಲ್ಲ ಹೇಗೆ ಮಾಹಿತಿ ಹಾಕುವಂತ ಇದೆಯೋ ಹಾಗೆ ಯೂನಿವರ್ಸಿಟಿಯಲ್ಲಿ ಕೂಡ ಈ ರೀತಿಯ ವ್ಯವಸ್ಥೆ ಇದೆ ಅಂತ ಆಯ್ತು. ಅಲ್ಲಿಗೆ ಅಲ್ಲಿ ಈ ಸರ್ಟಿಫಿಕೇಟ್ ಕಳಿಸ್ತಾರೆ ಅವರು. ರೌಲ್ ವಿನ್ಸಿದ್
ರೌಲ್ ವಿನ್ಸಿಯ ಸರ್ಟಿಫಿಕೇಟನ್ನು ಇದ್ರ ಜೊತೆ ಲಗತ್ತಿಸಿದ್ದೀನಿ, ನಾನು ನೋಡ್ಕೋಬೋದು. ನೋಡಿಕೊಂಡು ಇದು ಸರಿ ಇದೆಯಾ ಇಲ್ಲ ಅಂತ ಕೇಳಿರ್ತಾರೆ. ಅದಕ್ಕೆ ಆಫೀಸ್ದವ್ರು ಉತ್ತರ ಬರೀತಾರೆ, ಸರ್ಟಿಫಿಕೇಟ್ ಸರಿ ಇದೆ, ಆದರೆ ಒಂದು ಫ್ಯಾಕ್ಚುಯಲ್ ಎರೇರ್ ಇದೆ ಅದರಲ್ಲಿ. ಏನು ಅಂದರೆ ಅದರಲ್ಲಿ 2004 ಮತ್ತು 5 ಅಂತ ಏನು ತೋರಿಸ್ತಾ ಇದ್ದಾರಲ್ಲ, ಅದು 2004, 5 ಅಲ್ಲ, 1994 ಮತ್ತು 95 ಇದರಲ್ಲಿ ತಪ್ಪಾಗಿ ನಮೂದಾಗಿದೆ. 2004, 5 ಅಂತ ಹಾಕಲಾಗಿದೆ. ಅಂದರೆ ಇದನ್ನು ಫೋರ್ಜರಿ ಮಾಡಲಾಗಿದೆ. ಇಲ್ಲ, ಇಂಥದ್ದೊಂದು ಫ್ಯಾಕ್ಚುಯಲ್ ಎರರನ್ನು ಯೂನಿವರ್ಸಿಟಿಯೇ ಮಾಡಿದೆ. ಅದರ ಕುರಿತು ಈಗ ಕ್ಲಾರಿಫಿಕೇಷನ್ ಸಿಗಬೇಕಾಗಿದೆ. ಇನ್ನೊಂದು ಬೆಳವಣಿಗೆ ಆಗಿದೆ, ಅದು ಭಾಳ ಮುಖ್ಯವಾದಂಥದ್ದು, ಭಾಳ ಗಂಭೀರವಾದಂಥದ್ದು. ಇದು ಏನಂತಂದರೆ, ಈ ಆಂಟೋನಿಯಾ ಅಲ್ಬಿನಾ ಮೈನೋ ಅಂತ ಕರೀತಾರೆ ಇವರು. ಯಾರು? ಸಲಾಹುದ್ದೀನ್ ಚೌಧರಿ. ಯಾರಿಗೆ? ಸೋನಿಯಾ ಗಾಂಧಿ ಅವರಿಗೆ. ಅವರ ಮೂಲ ಹೆಸರದು. ಸೋನಿಯಾ ಗಾಂಧಿಯವರ ಇಟಲಿಯಲ್ಲಿದ್ದಾಗಿನ ಹೆಸರು, ಮತ್ತು ಅವರು ಭಾರತಕ್ಕೆ ಬಂದ ಮೇಲೂ ಇದೇ ಹೆಸರಲ್ಲಿದ್ದವರು. ಮುಂದೆ ಅನಿವಾರ್ಯವಾಗಿ ಭಾರತೀಯ ಪ್ರಜೆ ಆಗಬೇಕಾದಂಥ ಸಂದರ್ಭದಲ್ಲಿ ತಮ್ಮ ಹೆಸರನ್ನು ಬದಲಿಸಿಕೊಂಡದ್ದು. ಆದರೆ ಜನರಿಗೆ ಹೇಳುವಾಗ ಸೋನಿಯಾ ಗಾಂಧಿ ಅಂತ ಹೇಳ್ತಾ ಇದ್ರು. ಈ ಹೆಸರಿನಲ್ಲಿ ಅವರು ಒಂದು ಇದನ್ನು ಹೇಳಿದ್ದಾರೆ, ನೋಡಿ, ಬೇರೆಯವರಿಗೆ ಧಮಕಿ ಹಾಕಿದಂಗೆ ನನಗೆ ಧಮಕಿ ಹಾಕಿಬಿಡಿ, ಈ ಧಮಕಿಗಳು ನನಗೆ ನಡೆಯೋದಿಲ್ಲ, ಬೇರೆಯವ್ರ ಧ್ವನಿ ಎತ್ತಲಾರ್ದ ಹಾಗೆ ನೀವು ಮುಗಿಸಿರುವ ನಮ್ಮ ಕಥೆಗಳೆಲ್ಲ ನನಗೆ ಗೊತ್ತಿದೆ, ನನಗೆ ಇಂಥ ಧಮಕಿ ಹಾಕೋ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬಿಡಿ ಅಂತ ಸ್ವತಃ ನೇರವಾಗಿ ಆಂಟೋನಿಯೋ ಅಲ್ಬಿನಾ ಮೈನೋ ಅವರಿಗೆ ಹೇಳಿದ್ದಾರೆ. ಅಂದರೆ ಈಗಾಗಲೇ ಅವರಿಗೆ ಥ್ರೆಟ್ ಕಾಲ್ ಬರಲಿಕ್ಕೆ ಶುರುವಾಗಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಹೋಯಿತು. ಯಾವ ಭಾರತದಲ್ಲಿ ಡೈನಾಸ್ಟಿ ಪಾಲಿಟಿಕ್ಸ್ ಅಂಥೇಳಿ ಇಷ್ಟು ವರ್ಷ ಆಳ್ಕೊಂಡು ಬಂದರು, ಅವರ ಬದುಕಿನಲ್ಲಿ ಎಂಥ ದಾರುಣ ಸ್ಥಿತಿ ಬಂದಿದೆ ಅಂದರೆ, ಸುಳ್ಳನ್ನೇ ಹೇಳ್ಕೊಂಡು ಬಂದದ್ದನ್ನು ಇಷ್ಟು ದಿವಸ ಸರ್ಕಾರಗಳು ಅರಗಿಸ್ಕೊಂಡವು, ಅಮಾಯಕ ಜನ ಇವರನ್ನು ಒಪ್ಕೊಂಡ್ರು. ಈಗ ಭಾರತದಲ್ಲಿ ಇರಲಾರದ ವಿದೇಶದಲ್ಲಿರುವಂಥ ಒಬ್ಬ ಮುಸಲ್ಮಾನ, ಯಾರ ಮುಸಲ್ಮಾನರ ಓಲೈಕೆಯಲ್ಲೇ ಇಡೀ ಜೀವನವನ್ನು ಇವರು ಕಳೆದ್ರು ಅಂತ ಒಬ್ಬ ಇಸ್ಲಾಂ ಧರ್ಮೀಯ ಭಾರತದ ಇಂಟ್ರೆಸ್ಟ್ನಲ್ಲಿ, ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ನೇಷನ್, ಭಾರತದ ಹಿತಾಸಕ್ತಿಯಿಂದಾಗಿ ಒಂದು ಈ ರೀತಿ ನಕಲಿ ವ್ಯವಹಾರ ನಡೆಸುವಂಥ ಕುಟುಂಬದ ಬಗ್ಗೆ, ಅವರ ವ್ಯವಹಾರದ ಬಗ್ಗೆ, ಅವರ ಸಂಪರ್ಕಗಳ ಬಗ್ಗೆ ಮತ್ತು ರಾಷ್ಟ್ರದ್ರೋಹದ ವಿಚಾರಗಳ ಕುರಿತಾಗಿ ದಿನಕ್ಕೊಂದು ಟ್ವೀಟ್ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತಿಲ್ಲ ನಾಳೆ ಎಲ್ಲವೂ ಬಟಾಬಯಲಾಗಲಿದೆ. ಅಲ್ಲಿಗೆ ಭಾರತದ ರಾಜಕೀಯದಲ್ಲಿ ಒಂದು ಬಹಳ ದೊಡ್ಡದಾದಂಥ ಮನ್ವಂತರ ಜರುಗಲಿದೆ ಅಂತ ನನಗನ್ಸುತ್ತೆ. ಅಂಥ ನಿರೀಕ್ಷೆಯೊಂದಿಗೆ ನಾವಿರಬೇಕು. ಆಶಯ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆಶಯಗಳೇ ಬದುಕು. ಯಾವಾಗಲೂ ಪೆಸಿಮಿಸ್ಟಿಕ್ ಆಗಿ ಆಶಾವಾದವೇ ಇಲ್ಲದೆ ಹೋದರೆ, ಈ ದೇಶ ಇಷ್ಟೇ ಬಿಡ್ರಿ ಅಂದ್ಕೊಂಡಿದ್ರೆ ಏನೂ ಮಾಡಲಿಕ್ಕಾಗೋದಿಲ್ಲ. ನನಗೆ ನಿಜಕ್ಕೂ ಈ ವ್ಯಕ್ತಿಯ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಏಕೆಂದರೆ ನನ್ನ ದೇಶದ ಬಗ್ಗೆ, ನನ್ನ ದೇಶದ ಜನರ ಹಿತಾಸಕ್ತಿಯ ಬಗ್ಗೆ, ಒಂದು ಮುಖವಾಡ ತೊಟ್ಟಂಥ ಕುಟುಂಬದ ಬಗ್ಗೆ ಇಷ್ಟೆಲ್ಲ ಇವರು ಸಂಶೋಧನೆ ಮಾಡ್ತಾ ಇದ್ದಾರೆ, ಇದ್ರ ಕುರಿತಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ನಿಜಕ್ಕೂ ಇಂಥವ್ರಿಗೆ ಕೃತಜ್ಞರಾಗಿರಬೇಕಲ್ವಾ? ನಿಮಗೇನು ಅನಿಸುತ್ತೆ ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ನಂಬರ್ ಕೊಡಲಾಗಿದೆ. ಜೊತೆಗೆ UPI ID ಕೂಡ ಇರುತ್ತೆ. ದಯವಿಟ್ಟು ತಮ್ಮ ಔದಾರ್ಯತೆಯನ್ನು ಮೆರೆಯಿರಿ. ಅಭಿಯಾನವನ್ನು ಮುಂದುವರಿಸೋಣ. ಸಾಕಷ್ಟು ಸವಾಲುಗಳಿದ್ದಾವೆ. ಅಪಾಯಕಾರಿ ಹೆಜ್ಜೆ ಗೊತ್ತು, ನೀರಲ್ಲಿ ಇಳಿದಾಗಿದೆ. ಹೋರಾಟವನ್ನೇ ಮಾಡಬೇಕು, ಬೇರೆ ದಾರಿ ಇರೋದೇ ಇಲ್ಲ. ನಾವು ಈ ದೇಶದಲ್ಲಿ ಧ್ವನಿಯನ್ನೆತ್ತೆ ಹೋದರೆ ತಾಟಸ್ಥ್ಯವೇ ನಮ್ಮ ಶತ್ರು ಆಗುತ್ತೆ. ನಮಸ್ಕಾರ.